ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 9 ಗಂಟೆಗೆ ಸರಿಯಾಗಿ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುಹಿಳಾಳ್ ಟೋಲ್ನಲ್ಲಿ ವಕೀಲ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರಿಗೆ ಕಂಟ್ರೋಲ್ ರೂಮ್ನಿಂದ ಮಾಹಿತಿ ಸಿಕ್ಕಂತ ಹಿನ್ನೆಲೆ ಸಂಜೆ 7:30ರಿಂದ ದೇವರಾಜೇಗೌಡ ಅವರಿಗಾಗಿ ಕಾಯ್ತಾ ಇದ್ರು ಪೊಲೀಸರು. ಇನೋವಾ ಕಾರ್ನಲ್ಲಿ ದೇವರಾಜೇಗೌಡ ಅವರು ಬರ್ತಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಕಂಟ್ರೋಲ್ ರೂಮ್ನಿಂದಾನೇ ಹಿರಿಯೂರು ಪೊಲೀಸರಿಗೆ ರವಾನೆಯಾಗಿತ್ತು. ಹೀಗಾಗಿ 9 ಗಂಟೆ ವೇಳೆಗೆ ಸರಿಯಾಗಿ ಗುಹಿಳಾಳ್ ಟೋಲ್ನಲ್ಲಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಹಿರಿಯೂರು ಪೊಲೀಸರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡ ಅವರ ವಿರುದ್ಧ ದಾಖಲಾಗಿದ್ದಂತಹ ಆ ಎಫ್ಐಆರ್ ಹೊಳೆನರಸೀಪುರ ಟೌನ್ ಸ್ಟೇಷನ್ ನಲ್ಲಿ ದಾಖಲಾಗಿತ್ತು. ಸಂತ್ರಸ್ತೆ ಆಸ್ತಿ ಖಾತಾ ಮಾಡಿಕೊಡಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ತಾನು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ಲು. ಆ ಕಂಪ್ಲೇಂಟ್ ದಾಖಲಾಗಿದ್ದು ಏಪ್ರಿಲ್ 1ನೇ ತಾರೀಕು. ಯಾವಾಗ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಬಾರಿ ಸುದ್ದಿಗೋಷ್ಠಿಯನ್ನ ನಡೆಸಿ ದೇವರಾಜೇಗೌಡ ಅವರು ವಿವಿಧ ರೀತಿಯಾದಂತಹ ಆರೋಪವನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. LR ಶಿವರಾಮೇಗೌಡ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. SIT ಮೇಲೆ ಅಪನಂಬಿಕೆಯನ್ನ ವ್ಯಕ್ತಪಡಿಸಿದ್ರು. ಒಂದಿಷ್ಟು ಆಡಿಯೋಗಳನ್ನ ಸಾಕ್ಷಿಯಾಗಿ ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆಗಳು ಒಂದ್ ಕಡೆ. ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗಲೇ ದೇವರಾಜೇಗೌಡ ಅವರ ವಿರುದ್ಧ ದಾಖಲಾಗಿದ್ದಂತಹ ಏಪ್ರಿಲ್ 1ನೇ ತಾರೀಕು ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಯಾಕಿನ್ನೂ ಕ್ರಮ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಈಗ ಕ್ರಮ ಆಗಿದೆ. ಹಿರಿಯೂರು ಪೊಲೀಸರು ದೇವರಾಜೇಗೌಡ ಅವರನ್ನ ಗುಹಿಳಾಳ್ ಟೋಲ್ ಬಳಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಫೋಟೋ ಅವರಿದ್ದಂತಹ ಕಾರ್ನ ಫೋಟೋನ ಗಮನಿಸ್ತಾ ಇದ್ದೀರಿ. ಇದು ಗುಹಿಳಾಳ್ ಅನ್ನುವಂಥ ಪ್ರದೇಶ ಟೋಲ್ ಭಾಗದಲ್ಲಿ ಅವರ ಕಾರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಏಪ್ರಿಲ್ 1ನೇ ತಾರೀಕು ದಾಖಲಾಯ್ತಲ್ಲ, ಸಂತ್ರಸ್ತೆ ದಾಖಲು ಮಾಡಿದ್ಲಲ್ಲ ದೇವರಾಜೇಗೌಡ ಅವರ ವಿರುದ್ಧ ಒಂದು ಕಂಪ್ಲೇಂಟ್, ಆ ಎಫ್ಐಆರ್ ನಲ್ಲಿ ಏನಿತ್ತು? ಯಾವ ಕಾರಣಕ್ಕಾಗಿ ಹಾಗಾದ್ರೆ ಪೊಲೀಸರು ವಶಕ್ಕೆ ಪಡೆದ್ರು ದೇವರಾಜೇಗೌಡ ಅವರನ್ನ? ಮೊದಲಿಗೆ ಆ ಎಫ್ಐಆರ್ ನಲ್ಲಿ ಏನಿತ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. 30-40 ಸೈಟ್ ಮಾರಾಟ ಮಾಡುವ ವಿಚಾರವಾಗಿ 10 ತಿಂಗಳ ಹಿಂದೆ ದೇವರಾಜೇಗೌಡರು ಪರಿಚಯ ಆಗಿದ್ರು. ಫೋನ್ ಮಾಡ್ತಾ ಬಂದಿದ್ರು. ಈ ಸೈಟ್ ನಲ್ಲಿ ನಾನೇ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಹೇಳಿದ್ರು. AC ಸಾಹೇಬ್ರು ನನ್ಗ್ ಪರಿಚಯ ಇದ್ದಾರೆ, ನಿಮ್ ಕೆಲ್ಸ ಮಾಡಿಸಿಕೊಡ್ತೀನಿ, ನೀವೊಬ್ರೇ ಹಾಸನಕ್ ಬನ್ನಿ ಅಂತ ಕರ್ಸ್ಕೊಂಡಿದ್ರು. ತಮ್ಮ ಇನೋವಾ ಕಾರ್ನಲ್ಲಿ ಹಾಸನದಲ್ಲಿ 4-5 ಕಡೆ ಸುತ್ತಾಡ್ಸಿ ನಂತರ ಹಾಸನ ಹೊಳೆನರಸೀಪುರ ರಸ್ತೆಗೆ ಹೊಂದಿಕೊಂಡಿರುವಂತಹ ಬಿಯರ್ ತಯಾರಿಕಾ ಘಟಕದ ಹಿಂದಿರುವ ಜನನಿಬಿಡ ಪ್ರದೇಶಕ್ಕೆ ಕರ್ಕೊಂಡ್ ಬಂದಿದ್ರು. ಅಲ್ಲಿ ಮೈಕೈ ಮುಟ್ಟಿ ದೈಹಿಕವಾಗಿ ಹಿಂಸೆ ನೀಡಿರ್ತಾರೆ. ನಾನು ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದೀನಿ, ನೀನು ನನ್ ಜೊತೆ ಬಾ, ನಾನ್ ಹೇಳಿದ ಹಾಗೆ ಮಾಡಿದ್ರೆ ತಕ್ಷಣ ನಿನಗೆ ಖಾತಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಾರ್ನಲ್ಲಿ ಕೂರ್ಸ್ಕೊಂಡು ಹೊಳೆನರಸೀಪುರದಲ್ಲಿರುವಂತಹ ದೇವರಾಜೇಗೌಡ್ರ ಮನೆಗ್ ಬಂದು ಬಲವಂತವಾಗಿ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ. 2 ತಿಂಗಳ ಹಿಂದೆ ವಾಟ್ಸಪ್ನಲ್ಲಿ ತನ್ನ ಖಾಸಗಿ ಅಂಗಾಂಗವನ್ನ ತೋರಿಸಿ, ನಾನ್ ಹೇಳಿದ ಹಾಗ್ ನೀನ್ ಕೇಳ್ಬೇಕು, ನಾನ್ ಕರೆದ ಕಡೆ ನೀನು ಬರಬೇಕು, ನಾನ್ ಹೇಳಿದ ಹಾಗ್ ಮಾಡ್ದೇ ಇದ್ರೆ ನಿನ್ನ ಗಂಡನನ್ನ ಇಲ್ಲದ ಹಾಗ್ ಮಾಡ್ತೀನಿ ಅಂತ ಹೆದರಿಸಿ ಬೆಣ್ಣೆ ಮಾತುಗಳನ್ನಾಡಿ ದೈಹಿಕವಾಗಿ ಬಳಸ್ಕೊಂಡು ಜೀವ ಬೆದರಿಕೆ ಹಾಕಿದ್ದಾರೆ. ಫೆಬ್ರವರಿ 4ರಂದು ಕರೆ ಮಾಡಿ ನಾನ್ ಹೇಳಿದ ಜಾಗಕ್ ನೀನ್ ಬರ್ಲಿಲ್ಲ ಅಂದ್ರೆ ನಾನ್ ನಿನಗ್ ಕಳುಹಿಸಿರೋ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಗದರಿಸಿದ್ರು. ಮಾರ್ಚ್ 29ನೇ ತಾರೀಕು ಹೊಳೆನರಸೀಪುರ ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡೋ ಆರೋಪಿ ವೀಣಾ ಅವರು ಮಧ್ಯಾಹ್ನ 1:30ಕ್ಕೆ ಕರೆ ಮಾಡಿ ನಿಮ್ ಮನೆ ಎಲ್ ಬರುತ್ತೆ, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿದ್ರು. ನಂತರ ನಾನು ಇಲ್ಲ ಅಂತ ಹೇಳ್ದೆ. ಅದೇ ದಿನ ಸುಮಾರು 6:30ರ ವೇಳೆಗೆ ಯಾರೋ 2 ಅಪರಿಚಿತ ವ್ಯಕ್ತಿಗಳು ನಮ್ ಮನೆ ಹತ್ರ ಬಂದು ಹೇಳ್ದೆ ಕೇಳ್ದೆ ಮೊಬೈಲ್ ಕಿತ್ಕೊಂಡು ಹೋಗೋಕ್ ಯತ್ನಿಸಿದ್ರು. ಈ ವೇಳೆ ನೀನು ಮತ್ತು ನಿಮ್ಮ ಕುಟುಂಬ ದೇವರಾಜೇಗೌಡ್ರ ವಿಷಯಕ್ ಬಂದ್ರೆ ಸರಿ ಇರೋದಿಲ್ಲ ಅಂತ ಕೂಗಾಡಿ ದೈಹಿಕವಾಗಿ ಬಳಸಿಕೊಳ್ಳೋಕ್ ಯತ್ನಿಸಿದ್ರು. ಆರೋಪಿ ದೇವರಾಜೇಗೌಡ್ರು ಪುಸಲಾಯಿಸಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ವಿಚಾರವನ್ನ ಎಲ್ಲೂ ಯಾರ ಜಾಗದಲ್ಲೂ ಹೇಳ್ಬಾರ್ದು ಅಂತ ತಿಳಿಸಿದ್ರು. ವಾಟ್ಸಪ್ ವಿಡಿಯೋ ಕಾಲ್ನಲ್ಲಿ ದೇವರಾಜೇಗೌಡ ಅವರು ತಮ್ಮ ಖಾಸಗಿ ಅಂಗಾಂಗವನ್ನ ತೋರಿಸಿದ್ದು, ಈ ಕೃತ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದೇನೆ, ಖಾಸಗಿ ಅಂಗ ತೋರಿಸ್ತಾ ಇದ್ದಿದ್ದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ತಾವು ಕೇಳ್ದಾಗ ಹಾಜರುಪಡಿಸ್ತೀವಿ, ನಮ್ಮ ಕುಟುಂಬಕ್ಕೆ ಬೆದರಿಕೆ ಒಡ್ಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದವರು ದೇವರಾಜೇಗೌಡ ಅವರು. ಆದ್ರೆ ಈಗ ಅವರನ್ನ ವಶಕ್ಕೆ ಪಡೆದಿರೋದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.
ಏನ್ ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಗೆ? ಅವ್ರು ಹೋಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗ್ ಮಾಹಿತಿ ಲಭ್ಯ ಆಯ್ತು? ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತಮಗೆ? ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಸದ್ಯ ಹಿರಿಯೂರು ಪೊಲೀಸರು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸರು ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನಿಂದ ಹಿರಿಯೂರು ಮಾರ್ಗವಾಗಿ ದಾವಣಗೆರೆ ಕಡೆ ಅವರು ಹೊರಟಿದ್ರು ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರೋದು. ಹಿರಿಯೂರು ತಾಲೂಕಿನ ಕೆಆರ್ ಹಳ್ಳಿ ಗೇಟ್ ಬಳಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಹಿರಿಯೂರು ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ಪೆನ್ ಡ್ರೈವ್ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದವರು ದೇವರಾಜೇಗೌಡ ಅವರು. ಸದ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಹೆಚ್ಚಿನ ಅಪ್ಡೇಟ್ಸ್, ವಶಕ್ಕೆ ಪಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಲಭ್ಯವಾಗ್ತಾ ಇದೆ ತಮಗೆ? ವಿದ್ಯಶ್ರೀ, 7:30ರಿಂದಲೂ ಕೂಡ ಹಿರಿಯೂರು ಗ್ರಾಮಾಂತರ ಪೊಲೀಸರು ಗುಯ್ಲಾಳು ಟೋಲ್ ಬಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಗುಯ್ಲಾಳು ಟೋಲ್ ಬಳಿ ಅವರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಕಂಟ್ರೋಲ್ ರೂಮ್ ನಿಂದ ಒಂದು ಖಚಿತವಾದ ಮಾಹಿತಿ ಲಭ್ಯವಾಗುತ್ತೆ. ಇನೋವಾ ಕಾರ್ನಲ್ಲಿ, ಅಂದ್ರೆ ವೈಟ್ ಕಲರ್ ಇನೋವಾ ಕಾರ್ನಲ್ಲಿ ದೇವರಾಜೇಗೌಡ ನೇರವಾಗಿ ಅಂದ್ರೆ ಹಿರಿಯೂರು ಮಾರ್ಗವಾಗಿ ಈಗಾಗಲೇ ತೆರಳ್ತಾ ಇರ್ತಾನೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿ ಆಧಾರದ ಮೇಲೆ ಹಿರಿಯೂರು ಗ್ರಾಮಾಂತರ ಪೊಲೀಸರು ನೇರವಾಗಿ ಗುಯ್ಲಾಲು ಟೋಲ್ ಬಳಿ ಕಾದು ಕುಳಿತಿರ್ತಾರೆ. ಈ ಸಂದರ್ಭದಲ್ಲಿ ದೇವರಾಜೇಗೌಡ ಸುಮಾರು 9 ಗಂಟೆ ಸುಮಾರಿಗೆ, ಅಂದ್ರೆ 9 ಗಂಟೆಗೆ ಸರಿಯಾಗಿ ಇನೋವಾ ಕಾರ್ನಲ್ಲಿ ಟೋಲ್ ಬಳಿ ಬರ್ತಾನೆ. ಟೋಲ್ ಬಳಿ ಬರ್ತಿದ್ದಂತೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಓರ್ವ ಏನು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿಗಳು ಹೋಗಿ ಅಲ್ಲಿ ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗಾಗಲೇ ಮಾಡಿ, ಈಗ ಸದ್ಯ ಮೊದಲಿಗೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ಇರಿಸಲಾಗಿತ್ತು. ಆದ್ರೆ ಈಗ ಅಜ್ಞಾತ ಸ್ಥಳದಲ್ಲಿ ಅವರನ್ನ ಇರಿಸಲಾಗಿದೆ. ಯಾಕಂದ್ರೆ ಈಗಾಗಲೇ ಹಾಸನದಿಂದ ಕೂಡ ಪೊಲೀಸರು ಬರ್ತಾ ಇರೋದ್ರಿಂದ, ಅಂದ್ರೆ ಈಗ ಅವರನ್ನ ವಶಕ್ಕೆ ಪಡಿಬೇಕು, ದೇವರಾಜೇಗೌಡ ಅವರನ್ನ ವಶಕ್ಕೆ ಪಡೆಯೋದಕ್ಕಾಗಿ ಈಗಾಗಲೇ ಹಾಸನದ ಹೊಳೆನರಸೀಪುರದ ಪೊಲೀಸರು ಈಗಾಗಲೇ ಬರ್ತಾ ಇದ್ದಾರೆ. ಬಿಕಾಸ್ ಹೊಳೆನರಸೀಪುರದಲ್ಲಿ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಆ ಒಂದು ಪ್ರಕರಣದ ಅಡಿಯಲ್ಲಿ ಇವರನ್ನ ವಶಕ್ಕೆ ಪಡಿಬೇಕಾಗುತ್ತೆ. ವಶಕ್ಕೆ ಪಡೆಯುವ ಕಾರಣಕ್ಕಾಗಿ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಕೂಡ ಹಿರಿಯೂರಿಗೆ ಆಗಮಿಸುತ್ತಿದ್ದಾರೆ. ಜೊತೆಗೆ ಈಗಾಗಲೇ ವಿಚಾರಣೆಗೂ ಕೂಡ, ಅಂದ್ರೆ ಮತ್ತೊಂದು ಪ್ರಕರಣದಲ್ಲಿ, ವಿಡಿಯೋ ವೈರಲ್ ಪ್ರಕರಣದಲ್ಲೂ ಕೂಡ ಅವರನ್ನ SIT ಅಧಿಕಾರಿಗಳು ವಿಚಾರಣೆಗೆ ಕರೀತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅಜ್ಞಾತ ಸ್ಥಳದಿಂದ ಕೆಲವೇ ನಿಮಿಷಗಳ ಹಿಂದೆ ಅವರು ವಿಡಿಯೋವನ್ನ ಮಾಡಿ ಅದಾದ ಬಳಿಕ ಅವರು ಅಲ್ಲಿಂದ, ಅಂದ್ರೆ ಬೆಂಗಳೂರಿನಿಂದ ಬಂದಿದ್ರು. ಹಾಗಾಗಿ ಖಚಿತ ಮಾಹಿತಿ ಆಧಾರದ ಮೇಲೆ ಈಗ ಹಾಸನ ಪೊಲೀಸರಿಗೆ, ಅಂದ್ರೆ ಹೊಳೆನರಸೀಪುರ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನ ಹಿರಿಯೂರು ಗ್ರಾಮಾಂತರ ಪೊಲೀಸರಿಗೆ ರವಾನೆಯನ್ನ ಮಾಡ್ತಾರೆ. ಅದಾದ ನಂತರ ಹಿರಿಯೂರು ಗ್ರಾಮಾಂತರ ಪೊಲೀಸರು ಗುಯ್ಲಾಳು ಟೋಲ್ ಬಳಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ವಶಕ್ಕೆ ಪಡೆದಿರೋದ್ರಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿರಿಯೂರಿಗೆ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಅವರು ಬಂದ ಬಳಿಕ ಅವರನ್ನ ಇವರ ಸುಪರ್ದಿಗೆ ನೀಡಲಾಗುತ್ತೆ. ಅಂದ್ರೆ ಹಿರಿಯೂರು ಪೊಲೀಸರ ಕಸ್ಟಡಿಯಲ್ಲಿರುವಂತಹ ದೇವರಾಜೇಗೌಡರನ್ನ ಹೊಳೆನರಸೀಪುರ ಪೊಲೀಸರಿಗೆ ವರ್ಗ ಮಾಡಲಾಗುತ್ತೆ ಅಥವಾ ಅವರಿಗೆ ಕೊಡಲಾಗುತ್ತೆ. ಅದಾದ ನಂತರ ಹಿರಿಯೂರಿನಲ್ಲೇ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ನೇರವಾಗಿ ಅವರು ಮತ್ತೆ ಅವರನ್ನ ಹಾಸನ್ಗೆ ಕರೆದುಕೊಂಡು ಬರುವಂತ ಕೆಲಸವನ್ನ, ಅಂದ್ರೆ ರಸ್ತೆ ಮಾರ್ಗವಾಗಿ ಮತ್ತೆ ಅವರನ್ನ ಹಾಸನ್ಗೆ ಕರೆದುಕೊಂಡು ಬರುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ವಿದ್ಯಾ, ಸಂದೇಶ್, ಪೆನ್ ಡ್ರೈವ್ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದಲ್ಲಿ ನನ್ನನ್ನ A1 ಆರೋಪಿ ಮಾಡೋಕ್ ಹೊರಟಿದ್ದಾರೆ ಅನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪವನ್ನ ಸುದ್ದಿಗೋಷ್ಠಿಯ ಮೂಲಕ ಮಾಡಿದ್ದವರು ದೇವರಾಜೇಗೌಡ ಅವರು. ಆದ್ರೆ ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ಅವರನ್ನ ಸುತ್ತಕೊಂಡಿದೆ. ಹಾಸನ ಕರ್ಕೊಂಡು ಬರ್ತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಿ. ವಿದೇಶಿ, ಇಲ್ಲಿ ನಾರ್ಮಲ್ ಅರೆಸ್ಟ್ ಪ್ರೊಸೀಜರ್ಸ್ಗಳು, ಯಾಕಂದ್ರೆ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಚಾರಗಳಾಗ್ತವೆ. ಅಂದ್ರೆ ಆರೋಪಿಯನ್ನ ಅರೆಸ್ಟ್ ಮಾಡೋದು ಅಥವಾ ಬಿಡುವುದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಚಾರವಾಗುತ್ತೆ. ಜೊತೆಗೆ ಈಗ ಏನು ಮಹಿಳೆಯ ಒಂದು ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. ಮಹಿಳೆಯ ಹೇಳಿಕೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಆಕೆ ಯಾವ ರೀತಿಯ ಹೇಳಿಕೆಯನ್ನ, ಅಂದ್ರೆ ದೌರ್ಜನ್ಯ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎವಿಡೆನ್ಸ್ ಅನ್ನ ಆಕೆ ಕೊಟ್ಟಿದ್ದಾಳೆ, ಆ ಎವಿಡೆನ್ಸ್ ಮುಖಾಂತರವಾಗಿ ಇನ್ನಷ್ಟು ಏನಾದರೂ ಸೆಕ್ಷನ್ಸ್ ಗಳ
ಗಳನ್ನ ಆಡಪ್ ಮಾಡಬೇಕು ಅಂತ ಏನಾದ್ರೂ ಪೊಲೀಸರಿಗೆ ಅನಿಸಿದ್ರೆ ಆಗ ಆ ಸೆಕ್ಷನ್ಸ್ ಗಳನ್ನ ಆಡಪ್ ಮಾಡುವ ಸಲುವಾಗಿ ಇವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅರೆಸ್ಟ್ ಪ್ರೊಸೀಜರ್ ಅಂದ್ರೆ ಬರುವಂತ ಸಂದರ್ಭದಲ್ಲಿ ಮೆಡಿಕಲ್ ಮಾಡಿಸಬೇಕಾಗುತ್ತೆ. ಮೆಡಿಕಲ್ ಮಾಡಿಸಿದ ನಂತರ ನೇರವಾಗಿ ಕರೆದುಕೊಂಡು ಬಂದು ಇಲ್ಲಿ ಮ್ಯಾಜಿಸ್ಟ್ರೇಟ್ ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ 24 ಗಂಟೆಗಳು ಸಮಯ ಇರುತ್ತೆ. ಅಂದ್ರೆ ಅವರನ್ನ ಅರೆಸ್ಟ್ ಮಾಡಿದ ನಂತರ 24 ಗಂಟೆಗಳ ಒಳಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಆರೋಪಿ ದೇವರಾಜೇಗೌಡರನ್ನ ಈಗ 9 ಗಂಟೆಗೆ ವಶಕ್ಕೆ ಪಡೆದಿರೋದ್ರಿಂದ ಹೊಳೆ ನರಸೀಪುರ ಪೊಲೀಸರು ಅವರನ್ನ ಮತ್ತೆ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಬೇಕು ಅಂದ್ರೆ ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಬೇಕು. ನಂತರ ಹೊಳೆ ನರಸೀಪುರಕ್ಕೆ ಕರೆದುಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಅಂದ್ರೆ ನ್ಯಾಯಾಧೀಶರ ಮುಂದೆ ನಾಳೆ ಬೆಳಗ್ಗೆ ಅಂದ್ರೆ ಪ್ರಾಥಮಿಕ ಹೇಳಿಕೆಯನ್ನ ಕೂಡ ಪಡ್ಕೊಳ್ಬೇಕಾಗುತ್ತೆ. ಪ್ರಾಥಮಿಕ ಹೇಳಿಕೆಯನ್ನ ಪಡ್ಕೊಂಡು ಅದಾದ ನಂತರ ಅವರು ಕೊಟ್ಟಂತಹ ಹೇಳಿಕೆಯನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಇವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಮಗೆ ಅವರ ವಿಚಾರಣೆ ಮಾಡೋದಕ್ಕೆ ಅವಶ್ಯಕತೆ ಇದೆ, ಅಂದ್ರೆ ಯಾವ ಕಾರಣಕ್ಕೆ ನಮಗೆ ಅವರ ವಿಚಾರಣೆ ಅವಶ್ಯಕತೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ರಿಮ್ಯಾಂಡ್ ಅರ್ಜಿಯ ಮುಖಾಂತರವಾಗಿ ಸಲ್ಲಿಕೆ ಮಾಡ್ತಾರೆ ನ್ಯಾಯಾಲಯಕ್ಕೆ. ಅದಾದ ನಂತರ ಮತ್ತೆ ಕಸ್ಟಡಿಗೆ ಪಡೆದು ಅವರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಈಗ ಸದ್ಯದ ಮಟ್ಟಿಗೆ ಹೊಳೆ ನರಸೀಪುರ ಪೊಲೀಸರು ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಹಿರಿಯೂರಿಗೆ ಬರೋದ್ರಿಂದ ಅವರಿಗೆ ಮೊದಲು ವಶಕ್ಕೆ ಪಡೆದುಕೊಂಡು ಅವರನ್ನ ಅರೆಸ್ಟ್ ಮಾಡುವಂತ ಪ್ರೊಸೀಜರ್ಸ್ ಅನ್ನ ಮುಗಿಸ್ತಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.